ಕಾಶ್ಮೀರದ ಎಲ್ಲ ಪ್ಲೇಸ್ ಕೂಡ ಒಂದಕ್ಕಿಂತ ಒಂದು ಅದ್ಭುತ ಆಗಿದೆ. ಆದರೆ ನಾನು ತುಂಬ ಎಂಜಾಯ್ ಮಾಡಿದೆ ಅಂತೇಳಿ ಹೇಳಿದರೆ ಈ ಪ್ಲೇಸ್, ಇದಕ್ಕೆ ಗುಲ್ಮಾರ್ಗ್ ಅಂತೇಳಿ ಹೇಳ್ತೇವೆ. ಸೊ ಸೋನ್ಮಾರ್ಗ್ ಮತ್ತು ಗುಲ್ಮಾರ್ಗ್ ಈ ಎರಡು ಪ್ಲೇಸಿನಲ್ಲಿ ತುಂಬ ಸ್ನೋ ಇದೆ. ಸೊ ಸ್ನೋ ಮಳೆ ಕೂಡ ನಾವು ನೋಡಿದೆವು. ಅದೇ ರೀತಿ ಒಂದು ಮರದ ಹಲಗೆಯಲ್ಲಿ ಕೂತ್ಕೊಂಡು ಮೇಲೆ ಫ್ರೀಸಿಂಗ್ ಪಾಯಿಂಟ್ ತನಕ ಹೋದದ್ದು, ಇದೆಲ್ಲವೂ ಕೂಡ ತುಂಬ ಒಂದು ಮೆಮೊರೇಬಲ್ ಆಗಿ ಉಳಿದಿದೆ. ಸೊ 8 ಗಂಟೆಗೆ ನಾವು ಹೊರಟ್ವಿ. ಹೋಗುವಾಗ ಇದೊಂದು ಕಂಡಿತ್ತು ನೋಡಿ, ಮೊಘಲರ ಕಾಲದ ಒಂದು ಮಸೀದಿ ಅಂತೆ. ಸೊ ಹೀಗೆ ಕೆಲವೊಂದು ಪುರಾತನ ಕಾಲದ ವಸ್ತುಗಳನ್ನು, ಅದೇ ಪ್ಲೇಸಸ್ಸನ್ನೆಲ್ಲ ನೋಡ್ತಾ ನೋಡ್ತಾ ಗುಲ್ಮಾರ್ಗಿಗೆ ಬಂದು ತಲುಪಿದ್ವಿ ನಾವು. ಸೊ ಇಲ್ಲಿ ಗುಲ್ಮಾರ್ಗಿಗೆ ಬಂದವರೇ ಮರದ ಹಲಗೆಯ ಮೇಲೆ ಕೂತ್ಕೊಂಡು ನಮಗೆ ಮೇಲೆ ತನಕ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ನಿಂತಿದ್ದೇನಲ್ಲ, ಇದು 0 ಡಿಗ್ರಿ. ನಾವು ಫ್ರೀಸರಲ್ಲಿ ಇಡುವಾಗ ಐಸ್ ಯಾವ ರೀತಿ ಆಗ್ತದೆ ನೋಡಿ, ಅದು 0 ಡಿಗ್ರಿಯಲ್ಲಿ ಆಗೋದು. ಸೊ ಅದೇ ಫ್ರೀಸಿಂಗ್ ಪಾಯಿಂಟಿನಲ್ಲಿ ನಾವಿದ್ದೇವೆ. ಸೊ ನಮಗೆ ಹಾಕ್ಕೊಳ್ಳಿಕ್ಕೆ ಜಾಕೆಟ್, ಬೂಟ್, ಅದು ಇದೆಲ್ಲವೂ ಕೊಡ್ತಾರೆ ಅಲ್ಲೇ. ಸೊ ಅದನ್ನು ಹಾಕ್ಕೊಂಡು ನಾವು ಈ ಒಂದು ಪ್ಲೇಸನ್ನು ತುಂಬ ಎಂಜಾಯ್ ಮಾಡಿದೆವು. ಅದರ ನಂತರ ಇದರಲ್ಲಿ ಪಕ್ಕ ಇರುವಂತಹ ಒಂದು ಪ್ಲೇಸ್ ಅಂತೇಳಿ ಹೇಳಿದರೆ ಹರಿ ಸಿಂಗ್ ಪ್ಯಾಲೇಸ್ ಅಂತೇಳಿ ಹೇಳಿ. ಸೊ ನೀವು ಗುಲ್ಮಾರ್ಗಿಗೆ ಬಂದರೆ ನಿಮಗೆ 6 ಬೇರೆ ಬೇರೆ ರೀತಿಯ ಪ್ಲೇಸಸ್ಸನ್ನು ನೋಡಲಿಕ್ಕೆ ಸಿಗ್ತದೆ, ಆಯಿತಾ. ಇದರಲ್ಲಿ ನಾನೊಂದು 2-3 ಪ್ಲೇಸ್ನ ಬಗ್ಗೆ ಹೈಲೈಟ್ ಮಾಡಿದ್ದೇನೆ. ಬಾಕಿ ಎಲ್ಲವೂ ಕೂಡ ಸ್ನೋ ಕವರ್ಡ್ ಪ್ಲೇಸಸ್, ಎಂಜಾಯ್ ಮಾಡುವಂಥದ್ದು. ಸೊ ಈ ಬಗ್ಗೆ ನೀವು ಖಂಡಿತ ತಿಳಿಯಲೇಬೇಕು. ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಈ ಪ್ಲೇಸನ್ನು ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಜ ಹರಿಸಿಂಗ್ ಅನ್ನುವಂಥವರದು ಒಂದು ಪ್ಯಾಲೇಸ್, ಆಯಿತಾ. ಇದು ಸ್ವಾತಂತ್ರ್ಯದ ಸಮಯದಲ್ಲೇ ಇದ್ದಂಥ ಒಂದು ಪ್ಯಾಲೇಸ್. ಸೊ ಅಮರ್ ಸಿಂಗ್ ಅವರ ಮಗ ರಾಜ ಹರಿಸಿಂಗ್ ಅಂತೇಳಿ ಹೇಳಿ. ಸೊ ನಮ್ಮ ಕಾಶ್ಮೀರ, ಜಮ್ಮು ಕಾಶ್ಮೀರವನ್ನು ಆಳಿದಂತಹ ಒಂದು ಬಹುದೊಡ್ಡ ಒಂದು ರಾಜ ಮನೆತನ ಅಂತೇಳಿ ಹೇಳಿದರೆ ಅದು ಡೋಗ್ರಾ ಫ್ಯಾಮಿಲಿಯವರದು. ಓಕೆ. ಸೊ ಸುಮಾರು ಒಂದು 100 ವರ್ಷಗಳ ಕಾಲ ಅವರು ಆಳಿದ್ದಾರೆ. ಸೊ ಅದರ ಲಾಸ್ಟ್ ರೂಲರ್ ಅಂತೇಳಿ ಹೇಳಿದರೆ ರಾಜ ಹರಿಸಿಂಗ್ ಅಂತೇಳಿ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತಲ್ವಾ 1947 ಆಗಸ್ಟ್ 15ಕ್ಕೆ. ಆವಾಗ ಈ ಜಮ್ಮು ಕಾಶ್ಮೀರದ ರೂಲರ್ ಆಗಿರುವಂಥ ರಾಜ ಹರಿಸಿಂಗ್ ಏನು ಹೇಳಿದರು, ನಾವು ನಮ್ಮದು ಸ್ವತಂತ್ರವಾದಂಥ ಸಾಮ್ರಾಜ್ಯ, ನಾವು ಇಂಡಿಯಾಕ್ಕಾಗಲಿ ಅಥವಾ ಪಾಕಿಸ್ತಾನ ಆಗಲಿ ಎರಡು ಒಂದು ದೇಶಕ್ಕೆ ನಾವು ಬರೋದಿಲ್ಲ, ನಮ್ಮದು ಸ್ವತಂತ್ರವಾದಂಥ ದೇಶ ಅಂತೇಳಿ ಹೇಳಿ. ಸೊ ಹಾಗೇ ಇತ್ತು. ಅದರ ನಂತರ ಏನಾಯಿತು, ಪಾಕಿಸ್ತಾನಿಗಳು ಈ ಒಂದು ಪ್ಲೇಸಿಗೆ ಆಕ್ರಮಣವನ್ನು ಮಾಡಲಿಕ್ಕೆ ಆರಂಭಿಸಿದರು. ಆ ಸಂದರ್ಭದಲ್ಲಿ ಏನಾಯಿತು, ಅವರ ಸೇನಾ ತುಕುಡಿ ಅಲ್ಲಿ ಅವರೊಂದಿಗೆ ಹೋರಾಡಲಿಕ್ಕೆ ಕಡಿಮೆ ಆಯಿತು. ಆ ಒಂದು ಸಂದರ್ಭದಲ್ಲಿ ರಾಜ ಹರಿಸಿಂಗ್ ಅವರು ಭಾರತದ ಒಂದು ಸಹಾಯವನ್ನು ಕೇಳ್ತಾರೆ. ಸೊ ಭಾರತದ ಸೇನೆ ಅವರಿಗೆ ಪಾಕಿಸ್ತಾನದ ವಿರುದ್ಧ ಹೋರಾಡಲಿಕ್ಕೆ ಹೆಲ್ಪನ್ನು ಮಾಡ್ತದೆ. ಸೊ ಇದರಿಂದ ಇಂಪ್ರೆಸ್ ಆಗಿ ಅವರು ಏನು ಮಾಡ್ತಾರೆ, ತನ್ನ ಒಂದು ಸಾಮ್ರಾಜ್ಯ, ಜಮ್ಮು ಮತ್ತು ಕಾಶ್ಮೀರ ಡೋಗ್ರಾ ಫ್ಯಾಮಿಲಿಗೆ ಬಿಲಾಂಗ್ ಆಗಿತ್ತು. ಅವರು ಏನು ಮಾಡ್ತಾರೆ, ಅಕ್ಟೋಬರ್ 26, 1947ನೇ ಇಸ್ವಿಗೆ ಜಮ್ಮು ಮತ್ತು ಕಾಶ್ಮೀರವನ್ನು ಏನು ಮಾಡ್ತಾರೆ, ಅವರು ಭಾರತಕ್ಕೆ ಹಸ್ತಾಂತರಿಸ್ತಾರೆ. ಓಕೆ. ಸೊ ಈ ಒಂದು ಕಥೆ ಇದೆ ಈ ರಾಜ ಹರಿಸಿಂಗ್ನ ಹಿಂದೆ. ಸೊ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಒಂದು ಚಂದ ರೂಪು ಸಿಗಬೇಕಾದ್ರೆ ಜಮ್ಮು ಮತ್ತು ಕಾಶ್ಮೀರ ನಮ್ಮ ಸೈಡ್ ಆಗಬೇಕು ಅಂತೇಳಿ ಹೇಳಿ ಆದರೆ ರಾಜ ಹರಿಸಿಂಗ್ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಖಂಡಿತವಾಗಿಯೂ ತಿಳಿಬೇಕಾದದ್ದು. ಮತ್ತು ಈಗ ನೀವು ಇದನ್ನು ಏನು ನೋಡ್ತಿದ್ದೀರಾ, ಇದು ನೆಲಮಹಡಿ ನೋಡಿ. ಆಗಿನ ಕಾಲದಲ್ಲಿ ಎಲ್ಲ ಒಂದು ವ್ಯವಸ್ಥೆಗಳನ್ನೆಲ್ಲ ಇವರೆಲ್ಲ ಮಾಡಿದರು. ಟೇಬಲ್ ಈಗ ಇಟ್ಟಿರ್ಬೋದು, ಆದರೆ ಇದು ಅವರ ಒಂದು ಊಟದ ಕೋಣೆ ಆಗಿತ್ತಂತೆ. ಊಟವನ್ನೆಲ್ಲ ಮಾಡಲಿಕ್ಕೆ ಅವರ ಫ್ಯಾಮಿಲಿ ಎಲ್ಲ ಇಲ್ಲಿ ಬರ್ತಾ ಇತ್ತಂತೆ. ಸೊ ತುಂಬ ಸುಂದರವಾದಂಥ ಒಂದು ಪ್ಯಾಲೇಸ್. ನಮಗೆ ತುಂಬ ಖುಷಿಯಾಯಿತು ಎಲ್ಲವನ್ನು ನೋಡ್ತಾ. ಇವರ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಭಾರತ ದೇಶಕ್ಕೆ, ಇವರ ಒಂದು ಸಹಾಯ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಅಲ್ಲಲ್ಲಿ ಗೈಡ್ಸ್ಗಳೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ಕೇಳ್ತಾ ಒಂದಷ್ಟು ಫೋಟೋವನ್ನು ತೆಗಿತಾ ನಾವು ಮುಂದಿನ ಪಾಯಿಂಟಿಗೆ ಹೋದ್ವಿ. ಅದೇ ಏನಂತೇಳಿ ಹೇಳಿದರೆ ಆರ್ಮಿ ಮ್ಯೂಸಿಯಂ ಅಂತೇಳಿ ಹೇಳಿ. ಇಲ್ಲಿ ನಮ್ಮ ಭಾರತ ದೇಶಕ್ಕೆ ವೀರ ಸೇನಾನಿಗಳು ನೀಡಿದಂತಹ ಕೊಡುಗೆ, ಬೇರೆ ಬೇರೆ ಯುದ್ಧಗಳು, ಆ ಯುದ್ಧದಲ್ಲಿ ಆದಂತಹ ಪರಿಣಾಮ, ಅದನ್ನೆಲ್ಲವನ್ನು ತುಂಬ ಚೆನ್ನಾಗಿ ಒಂದು ಚಿತ್ರಿಸುವಂತಹ ಒಂದು ಪ್ಲೇಸ್. ಸೊ ಹೊರಗೆಯೂ ಕೂಡ ಅಖಂಡ ಭಾರತ ಅಂತೇಳಿ ಹೇಳಿ ಒಂದು ಚಂದದ ಒಂದು ಭಾರತವನ್ನು ಕೂಡ ನಿರ್ಮಿಸಿದ್ದಾರೆ.
ರೇಖಾಚಿತ್ರದಲ್ಲಿ. ಅದರ ನಂತರ ಒಳಗೆ ಇದೆಲ್ಲ ಸಾಧನೆಗಳು, ಯಾವ ಯಾವ ಯುದ್ಧಗಳಾಗಿತ್ತು, ಅದರಲ್ಲಿ ಯಾವ ಒಂದು ವೀರ ಯೋಧರು ಇಲ್ಲಿ ಹೋರಾಡಿದ್ದಾರೆ, ಅದರ ಪರಿಣಾಮ ಏನಾಯಿತು, ಯಾರ್ಯಾರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಎಲ್ಲ ಸಿಕ್ಕಿದೆ, ಇದು ಎಲ್ಲವೂ ಕೂಡ ನೋಡ್ತಾ ನೋಡ್ತಾ ನಮ್ಮ ಭಾರತದ ಬಗ್ಗೆ ಇರುವಂಥ ಅಭಿಮಾನ ಏನಿತ್ತು ಅದು ದುಪ್ಪಟ್ಟಾಯಿತು. ಅದರ ನಂತರ ಇನ್ನಷ್ಟು ಕೆಲವೊಂದು ಪಾಯಿಂಟ್ಸ್ ಇದೆ. ಈ ಟೆಂಪಲ್ಗಳಿದೆ, ಪರ್ವತ ಪ್ರದೇಶಗಳಿದೆ. ನಾನು ನಿಮಗೆ ಮೊದಲು ತೋರಿಸಿದಂಥ ಒಂದು ಸ್ನೋ ಕವರ್ಡ್ ಮೌಂಟೇನ್ ಏನಿದೆ ಅದು ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿ ಅಲ್ಲೊಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದರ ನಂತರ ಊಟವನ್ನು ಮಾಡಿದ್ವಿ. ಇಲ್ಲಿ ನಿಮಗೆ ಊಟ ಅಂತೇಳಿ ಹೇಳಿದರೆ ಬೆಸ್ಟ್ ಸಿಗೋದಂತ ಹೇಳಿದ್ರೆ ಜೀರಾ ರೈಸ್, ದಾಲ್, ರೋಟಿ. ಓಕೆ, ಅದಾದಮೇಲೆ ನಾವು ಶಾಪಿಂಗಿಗೆ ಹೊರಟ್ವಿ. ಈಗ ನೀವೊಂದು ನೋಡಿದ್ರಲ್ಲ ವಾಚ್ ಟವರ್, ಅದು ರೆಡ್ ಚೌಕಿ ಅಂತೇಳಿ ಹೇಳಿ, ಲಾಲ್ ಚೌಕಿ ಅಂತೇಳಿ ಹೇಳಿ ಕೂಡ ಕರೀತಾರೆ. ಇಲ್ಲಿ ನಿಮಗೆ ಏನು ಶಾಪಿಂಗ್ ಮಾಡಬೇಕಾದ್ರೂ ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ ಸಿಗುವಂಥದ್ದು ಲಾಲ್ ಚೌಕಿಯಲ್ಲಿ. ಓಕೆ, ಸೊ ಇಲ್ಲಿ ಎಲ್ಲ ಸುಮಾರು ನಾವು ಶಾಪಿಂಗನ್ನು ಮಾಡಿದ್ವಿ. ಬ್ಯಾಗನ್ನು, ಕೀ ಚೈನನ್ನು, ಒಂದಷ್ಟು ಸ್ವೆಟರನ್ನು, ಇದನ್ನೆಲ್ಲ ನಾವು ತಗೊಂಡ್ವಿ. ಮಫ್ಲರ್, ಇಯರ್ ರಿಂಗ್, ಪ್ರತಿಯೊಂದು ಕೂಡ ನಮಗೆ ಕೆಲವು ಬೇಕಿತ್ತು, ನಮ್ಮ ಪ್ರೀತಿ ಪಾತ್ರರಿಗೆ ಕೂಡ ಕೊಡಲಿಕ್ಕೆ ಒಂದಷ್ಟು ಬೇಕಿತ್ತು. ಸೊ ಹೈಯೆಸ್ಟ್ ಶಾಪಿಂಗ್ ಮಾಡಿದಂತೇಳಿ ಹೇಳಿದರೆ ನನ್ನ ಅಕ್ಕ. ಒಂದು ಒಳ್ಳೆ ಸಿಲೆಕ್ಷನ್ ಕೂಡ ಮಾಡ್ತಾಳೆ. ಸೊ ಅವಳ ಜೊತೆ ನಾವು ಕೂಡ ಒಂದಷ್ಟು ಶಾಪಿಂಗನ್ನು ಮಾಡ್ತಾ ಹೊರಟ್ವಿ. ಪ್ರಾಬ್ಲಮ್ ಶಾಪಿಂಗ್ ಮಾಡುವಂಥದ್ದಲ್ಲ, ತಗೊಂಡು ಬರೋದು ಹೇಗೆ ಅಂತೇಳಿ ಹೇಳಿ. ನಾನು ಒಂದೇ ದೊಡ್ಡ ಬ್ಯಾಗ್ ಅಂತಂದದ್ದು, ಅದರಲ್ಲಿ ಹೇಗೆ ಇದನ್ನು ತುಂಬಿಸ್ಕೊಂಡು ಹೋಗೋದು ಅಂತೇಳಿ ಹೇಳಿ ಮತ್ತೇನು ಮಾಡಿದೆ, ಒಂದಷ್ಟು ಕೈಯಲ್ಲಿ ಇಟ್ಕೊಂಡು ಒಂದಷ್ಟು ಹೆಗಲಿಗೆ ಏರಿಸ್ಕೊಂಡು ಹಾಗೆಲ್ಲ ತಗೊಂಡೋದೆ ಹೋಗುವಾಗ. ಅಂತೂ ಇಂತೂ ನಿಮಗೆ ಶಾಪಿಂಗ್ ಮಾಡಬೇಕು ಅಂತೇಳಿ ಹೇಳಿದರೆ ಇಲ್ಲೇ ಬನ್ನಿ ನೀವು. ಡ್ರೈ ಫ್ರೂಟ್ಸ್ ಕೂಡ ಕಡಿಮೆ ರೇಟಿಗೆ ನಿಮಗೆ ಇಲ್ಲಿ ಸಿಗ್ತದೆ. ಅದು ಮಾತ್ರ ಅಲ್ಲ, ಇಲ್ಲಿ ಸಿಗುವಂಥ ಕೊಕೊನಟ್ ಬರ್ಫಿ ಸ್ವೀಟ್ ಏನಿದೆ ಅದು ಕೂಡ ನಮಗೆ ಇಲ್ಲಿ ಸಿಕ್ಕಿತ್ತು. ಸೊ ಇಯರಿಂಗ್ ಒಂದೊಂದು ತಗೊಳ್ಳೋದೆ ನಾನು ಎಲ್ಲೂ ಹೋಗೋದಿಲ್ಲ. ಪ್ರತಿ ಸಾರಿ ಎಷ್ಟು ಇದ್ರೂ ಕೂಡ ಅಷ್ಟು ನಾನು ತಗೊಳ್ತೇನೆ. ಅದು ನನಗೊಂದು ಕ್ರೇಜ್ ತುಂಬ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಡಬ್ಬದಲ್ಲಿ, ಅದು ಕೋಕೋನಟ್ ಬರ್ಫಿ, ನಮ್ಮ ಕಾಶ್ಮೀರದ ತುಂಬ ಫೇವ್ರೇಟ್ ಸ್ವೀಟ್, ನನಗೆ ಇಷ್ಟ ಆದದ್ದು. ಇದು ಬಿಟ್ಟರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಅಂತ ತುಂಬ ಸ್ವೀಟ್ಸ್ ಅಂತೇಳಿ ಹೇಳಿ ಇಲ್ಲಿ ತಿನ್ನೋದಿಲ್ಲ ಅಂತೆ. ಸೊ ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಮರುದಿನ ಮನಸ್ಸಿನಿಂದ ನಾವು ಹೊರಟ್ವಿ. ಯಾವುದೇ ವಿಷಯ ಇರಲಿ ಅದಕ್ಕೊಂದು ಎಂಡಿಂಗ್ ಅಂತೇಳಿ ಹೇಳಿ ಇದ್ದೇ ಇರ್ತದಲ್ವ. ಸೊ ನಮ್ಮದು ಕೂಡ ಒಂದು ಅದ್ಭುತವಾದಂಥ ಟೂರ್ ಇವತ್ತು ಎಂಡ್ ಆಯಿತು. ಏನು ಮನಸ್ಸಿಲ್ಲ ಬರಲಿಕ್ಕೆ. ಮತ್ತೆ ಪುನಃ ಅದೇ ಜವಾಬ್ದಾರಿಗಳು, ಅದೇ ಚರ್ವಣ ವಿಚಾರಗಳು, ಅದೇ ರಾಗ, ಅದೇ ತಾಳ. ಆದರೆ ಏನು ಮಾಡೋದು, ವಾಪಸ್ ಬರಲೇಬೇಕಲ್ವ. ಸೊ ಬರುವಾಗ ಅರ್ಜೆಂಟಲ್ಲಿ ನಮಗೇನು ತಿನ್ನಲಿಕ್ಕಾಗಲಿಲ್ಲ. ಮತ್ತು ಈ ಸ್ಯಾಂಡ್ವಿಚ್ ತಗೊಂಡೆ, ಒಂದಕ್ಕೆ ಮಾತ್ರ 10 ರೇಟನ್ನು ಕೊಟ್ಟು ನೀವು ಇಲ್ಲಿ ತಗೊಳ್ಬೇಕು. ಏನೂ ಮಾಡುವ ಹಾಗಿಲ್ಲ. ವಿಮಾನ ನಿಲ್ದಾಣದ ಸ್ಥಳಗಳೆಲ್ಲ ಪ್ರತಿಯೊಂದು ಐಟಮ್ ಕೂಡ ತುಂಬ ಕಾಸ್ಟ್ಲಿ. ಸೊ ನಾನಿಲ್ಲಿ ಕೂತವಳೆ, ನನಗೊಂದು ಗೆಳತಿ ಕೂಡ ಅದಲು, ಕಲ್ಕತ್ತಾದವರು, ಮನೀಷಾ ಅಂತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಕಲ್ಕತ್ತಾ ಪ್ಲ್ಯಾನ್ ಮಾಡಿದಾಗ ಖಂಡಿತ ನನಗೆ ತಿಳಿಸು, ನಾನೆಲ್ಲ ಅರೇಂಜ್ಮೆಂಟ್ ಮಾಡ್ತೇನೆ ಅಂತೇಳಿ ಹೇಳಿದರು. ಸೊ ತುಂಬ ಖುಷಿಯಾಯಿತು ನನಗೆ. ಸೊ ಸ್ವಲ್ಪ ಸಮಯದಲ್ಲೇ ನಮ್ಮ ಜನ್ಮಭೂಮಿ, ಕರ್ಮಭೂಮಿ ಕುಡ್ಲಾ ಬಜ್ಪೆ ಏರ್ಪೋರ್ಟಿಗೆ ನಾವು ಬಂದು ಇಳಿದ್ವಿ. ಮತ್ತೊಮ್ಮೆ ತುಳುನಾಡ ಸೊಗಡಿನ ಚಿತ್ರಗಳು, ಮಾಡೆಲ್ಸ್ಗಳು ಇದನ್ನೆಲ್ಲ ನೋಡಿ ನಮ್ಮ ಒಂದು ಊರಿನ ಬಗ್ಗೆ ಪ್ರೀತಿ ದುಪ್ಪಟ್ಟಾಯಿತು. ಕಾಶ್ಮೀರದಲ್ಲಿ ನಾವು ಪಟ್ಟಂತಹ ಆನಂದವನ್ನು, ಆ ಒಂದು ಖುಷಿಯನ್ನು ಖಂಡಿತ ಈ ವಿಡಿಯೋವನ್ನು ನೋಡ್ತಾ ಆಗಾಗ ಮೆಲುಕು ಹಾಕ್ತಾ ಇರ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.